ಮನವಿ ಕೊಡ್ತೀವಿ. 16ನೇ ತಾರೀಕು ಡಿಸೆಂಬರ್ 16ನೇ ತಾರೀಕು ಮನವಿ ಕೊಡ್ತೀವಿ. ಆ ಮನವಿಯಲ್ಲಿ ಏನಿದೆಪ್ಪ ಅಂದ್ರೆ ಸಂಸ್ಥೆಯನ್ನು ವಂಚನೆ ಮಾಡಿದಂತ ಅಧಿಕಾರಿಗಳಿಗೆ, ಸಂಸ್ಥೆ ಅನ್ಯಾಯ ಮಾಡಿದಂತ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಹೋರಾಟ 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 ಹೋರಾಟ. ಏನೇ ಬರಲಿ ಏನೇ ಬರಲಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಅಂತಂದ್ರೆ ನಾವು 6ನೇ ತಾರೀಕು ನಾವು ಒಂದು ದಿನದ ಧರಣಿ ಸತ್ಯಾಗ್ರಹ ಮುಖಾಂತರ ನಾವು ಹೋರಾಟ ಮಾಡ್ಬೇಕಂತಂದು ತಿಳಿಸಿ ಬಂದಿರ್ತೇವೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಾವು ಮೊನ್ನೆ ಬೀದರ್ ನಗರ ನಿಯಂತ್ರಣಾಧಿಕಾರಿಗಳು ಸಾರಿಗೆ ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ವಿಭಾಗೀಯ ಕಾರ್ಯಾಗಾರ ಅಂತ ಏನು ವರ್ಕ್ಶಾಪ್ ಇದೆ ನಮ್ಮ ನೋಬಾದ್ ಹತ್ರ, ಆ ಒಂದು ಪ್ರತಿ ತಿಂಗಳ ವೇತನ ಮಾಡಿ ಲಕ್ಷಾಂತರ ರೂಪಾಯಿ ತಮ್ಮ ಬೇಕಾದಂಥ ಅಕೌಂಟ್ಗಳಿಗೆ ಸಿಬ್ಬಂದಿಗಳು, ಮೇಲ್ವಿಚಾರಕರು, ಅಧಿಕಾರಿಗಳು ಈ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸಂಸ್ಥೆ ಹಣವನ್ನು ಲಕ್ಷ ಗಟ್ಟಲೆ ದುಡ್ಡಿಗೆ ಹೊಡೆದಿರ್ತಾರೆ. ಇವತ್ತು ನಾವು ಮತ್ತೆ ಇವತ್ತೇನು ನಮ್ಮ ವಿಭಾಗದಲ್ಲಿ ಏನು ಚಾಸಿಡ್ ಅಂತ ಏನು ಅಪಾದ ಪತ್ರ ಇರ್ತಾವ, ಆ ಮುಷ್ಕರದಲ್ಲಿ ಅಪನ್ನ ಪತ್ರ ಆದಂಥ ಕೊಟ್ಟಾಗ ಅವ್ರು ಡಿಪೋದವರಿಗೆ ಅಪನ್ನ ಪತ್ರ ಕೊಟ್ಟಾರ. ವ್ಯವಸ್ಥಿತವಾಗಿ ಡಿಪೋದವರಿಗೆ ಅಪನ್ನ ಪತ್ರ ಕೊಟ್ಟರು, ಚಾಲಕ ಸೂತ್ರ ಪತ್ರ ಕೊಟ್ಟರು. ಆದರೆ ಈ ವಿಭಾಗ ಕಚೇರಿಗಿರ್ತಕ್ಕಂಥ ಸಿಬ್ಬಂದಿಗೂ ಕೂಡ ಕರ್ತವ್ಯಕ್ಕೆ ತಡವಾಗಿ ಬಂದರೂ ಕೂಡ ಅವರಿಗೆ ಆಪನ್ನ ಪತ್ರ ಕೊಡೋದನ್ನು ಕೈ ಬಿಟ್ಟು ಮತ್ತೆ ಅವ್ರಿಗೆ ಏನಪ್ಪ ಮುಂಬಡ್ತಿ ಕೊಟ್ಟಿರ್ತಾರೆ. ಇವತ್ತು ಡಿಪೋದಲ್ಲಿ ಇದ್ದಂಥ ಸಿಬ್ಬಂದಿಗಳಿಗೆ ಒಂದು ನ್ಯಾಯ ಆಯ್ತು, ಆಫೀಸ್ದಾಗಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ನ್ಯಾಯ. ಈ ರೀತಿ ಅನ್ಯಾಯ ಮಾಡ್ಯಾರ. ಈ ಅಧಿಕಾರಿಗಳೇನಪ್ಪ ಅಂದ್ರೆ ಭ್ರಷ್ಟ ಅಂಬೋದು ಇದನ್ನೇ ನಮ್ಗೆ ಎದ್ದು ಕಾಣ್ತದೆ. ಅದ್ರ ಜೊತೆಯಲ್ಲಿ ಇವತ್ತೇನಪ್ಪ ಅಂದ್ರೆ ಆಬ್ಸೆಂಟಿಸಮ್ ಪ್ರಕರಣ ಇರ್ತಾವೆ, ಗೈರಾಜರಿ ಅಂತ ನಮ್ಮ ನೌಕರರ ಹೆಸರಿನಾಗಿರ್ತ ಗೈರಾಜರಿ ಪ್ರಕರಣಗಳು ಅವು ವರ್ಷಾನುಗಟ್ಟಲೆ ತಡ ಮಾಡ್ಯಾರ. ಅದಕ್ಕೆ ಸಂಸ್ಥೆ ನೇಮ ಮಾಡಿದ ಪ್ರಕಾರ 3 ತಿಂಗಳು 9 ತಿಂಗಳು ಒಳಗಾಗಿ ಇತ್ಯರ್ಥ ಮಾಡಿ ಆ ಸಂಬಳ ಕಡಿಮೆ ಅಥವಾ ಏನೋ ಕೆಲಸ ಕೊಡಬೇಕಂತ ಇದೆ. ಏನು ಮಾಡ್ಯಾರ, 4 ವರ್ಷ 5 ವರ್ಷ 6 ವರ್ಷಗಳ ಕಾಲ ತಡ ಮಾಡಿದ ಕಾರಣ ಈಗ ನಮ್ಮ ನೌಕರಿಗೆ ಆಗಿನ ವೇತನ ಮತ್ತು ಈಗಿನ ವೇತನ ಅವ್ರು ಏನು ಅವಾಗೇ ಸಕಾಲದಲ್ಲಿ ಮಾಡ್ತೀರಂದ್ರೆ ಕಡಿಮೆ ಅವರಿಗೆ ವೇತನ ಆಗ್ತಿತ್ತು, ಅವ್ರಿಗೆ ಕಡಿಮೆ ವೇತನ ಪನಿಷ್ಮೆಂಟ್ ಆಗಿತ್ತು. ಈಗ ಪ್ರಸ್ತುತ ಏನಪ್ಪ ಅಂದ್ರೆ ಇರ್ತಕ್ಕಂಥ ಹೈ ವೇಜಸ್ನಲ್ಲಿ ಅವ್ರಿಗೆ ಹೆಚ್ಚಿಗೆ ಕಡಿತ ಆಗ್ಲತ್ತದ. ಇದರಿಂದ ಏನಪ್ಪ ಅಂದ್ರೆ ಭಾಳಷ್ಟು ಶೋಷಣೆ ಆಗ್ಲತ್ತದ. ಅದ್ರ ಜೊತೆಯಲ್ಲಿ ಈಗ ನಮ್ಮ ಒಂದು ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಪ್ರಕರಣ ದಾಖಲಿಸೋದು ಅಂತಲ್ಲ, ಈ ತನಿಖಾಧಿಕಾರಿಗಳೇನು ಚೆಕಿಂಗ್ ಮಾಡಕ್ಕೆ ಬರ್ತಾರ, ಅವರು ಪ್ರಾಮಾಣಿಕವಾಗಿ ಪ್ರಕರಣ ದಾಖಲಿಸ್ತಾ ಇದ್ದಿಲ್ಲ. ಅನ್ಯಾಯ ಮಾಡಿರ್ತಾರಪ್ಪ ಜಾನ್ಸನ್ ಹಬ್ಬ ಒಂದು ನಮ್ಮ ನೌಕರರಿಗೆ ಅನ್ಯಾಯ ಮಾಡ್ಯಾರ. ಅನ್ಯಾಯ ಮಾಡಿದ ವಿರುದ್ಧ ನಾವು ಕಂಪ್ಲೇಂಟ್ ಕೊಟ್ಟು ಅವರು ಏನು ಕಾನೂನು ಹೋರಾಟ ಮಾಡಿದಾರೆ. ಅವರು ಕೂಡ ಏನಪ್ಪ ಅಂದ್ರೆ ತನಿಖಾಧಿಕಾರಿ ಕೂಡ ಏನು ವಿಜಿಲೆನ್ಸ್ ಇತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ, ಅವರು ಕೂಡ ಹೇಳಿದ್ದಾರೆ ಏನಂತಂದ್ರೆ ಆ ಪ್ರಕರಣದಲ್ಲಿ ತನಿಖಾಧಿಕಾರಿ ಕೂಡ ತಮ್ಮ ಸಂಸ್ಥೆ ನಿಯಮಗಳನ್ನು ಉಲ್ಲಂಘನೆ ಮಾಡ್ಯಾರ ಅಂತೇಳಿ. ಆದರೆ ಆ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ. ಅವ್ರ ಕ್ರಮಕ್ಕೆ ನಾವು ಆಗ್ರಹಿಸ್ತೀವಿ. ಅದ್ರ ಜೊತೆಯಲ್ಲಿ ಇವತ್ತು ಒಂದು ನಮ್ಮ ಸಂಸ್ಥೆಯಲ್ಲಿ ಒಂದು ಬುಲೋರೆ ಒಂದು ವಾಹನ ಇದೆ. ಆ ವಾಹನ ಏನಪ್ಪ ಅಂದ್ರೆ ಕರ್ತವ್ಯಕ್ಕೆ ಒಯ್ದು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸ್ಕೊತಾರೆ, ಸ್ವಂತ ದುರುಪಯೋಗ ಪಡಿಸ್ಕೊತಾರೆ. ಆ ವಿಷಯದಲ್ಲಿ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಅದು ಈಗಾಗಲೇ ನಾವು ಕೇಂದ್ರ ಕಚೇರಿಯಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇದ್ದಾರೆ, ನಮ್ಮ ವಿಭಾಗದ ನಮ್ಮ ಸಂಸ್ಥೆಯ ಮುಖ್ಯಸ್ಥರು, ಆ ಒಂದು ಮುಖ್ಯಸ್ಥರಿಗೆ ಕೊಟ್ಟು ನಾವು 21 ದಿನಗಳ ಕಾಲ ಗಡುವು ಕೊಟ್ಟಿದ್ದೀವಿ. ಅವರು ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು. ಹಾಗಾಗಿ ನಾವು ಇದು ಕ್ರಮ ಕೈಗೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ನಾವು 5ನೇ ತಾರೀಕು ಸಾಯಂಕಾಲವರೆಗೂ ಕೂಡ ನಾವು ಏನಾದರೂ ಗಂಭೀರವಾದ ಕ್ರಮ ತೆಗೆದುಕೊಂಡಲ್ಲಿ ನಾವು ಧರಣವನ್ನು ಬಿಟ್ಬಿಡ್ತೀವಿ ಅಂತ ಹೇಳಿದ್ದೀವಿ. ಆದರೆ 5ನೇ ತಾರೀಕು ಸಾಯಂಕಾಲವರೆಗೂ ಏನೂ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನಾವು ನಮ್ಮ ಕಾನೂನುವಾದ ಹೋರಾಟ ನಾವು ಇವತ್ತೇನಪ್ಪ ಧರಣಿ ಮೂಲಕ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಸೂರ್ಯಕಾಂತ್ ಟೈಗರ್, KKRTC ನೌಕರ ಸಂಘದ ವಲಯ ಸಮಿತಿ ಅಧ್ಯಕ್ಷ. KSRTCಯಲ್ಲಿ ನಡೀತಾ ಇದೆ ಅಂತ ತಾವು ನೋಡ್ಬೋದು. ಇವರಿಗೊಂದು ಸರ್ಕ್ಯುಲರ್ ಇದೆ, ಅವ್ರಿಗೊಂದು ಸರ್ಕ್ಯುಲರ್ ಇದೆ. ಯಾವುದೇ ಒಂದು ಕಂಡಕ್ಟರ್ಗೆ 100 ರೂಪಾಯಿ ಕೇಸ್ ಆದರೆ ಅವನಿಗೆ ಅಮಾನತ್ ಮಾಡ್ತಾರೆ. ಇವರು ಲಕ್ಷಗಟ್ಟಲೆ ಲೂಟಿ ಮಾಡ್ತಾರೆ, ಯಾವುದೇ ಅಮಾನತಿಗೆ ಒಂದು ಇದಿಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೋಬೇಕು. ಇದು ನಡೀತಾ ಇರೋಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ಮತ್ತು ತನಿಖಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ಯಾಯ, ಯಾರಿಗೆ ಚಾಲಕ ಮತ್ತು ನಿರ್ವಾಹಕರಿಗೆ ಅನ್ಯಾಯ. ಏನು ಸಂಸ್ಥೆಯ ಒಂದು ನಿಯಮ ಇದೆ, ಬಾಡಿ ಕ್ಯಾಮ್ರಾ ಹಚ್ಕೊಂಡು ಗಾಡಿ ಹತ್ತಬೇಕಂತೇಳಿ. ಅವ್ರು ಯಾರೂ ಸಹ ಈ ಸರ್ಕ್ಯುಲರ್ ನಂಬರ್ 1590 ಅಂತ ಒಂದು ಮಾಡ್ಕೊಂಡಿದ್ದಾರೆ. ಆ ಸರ್ಕ್ಯುಲರ್ ನಮ್ಮ ಹಿಂದಿನ ವ್ಯವಸ್ಥಾಪನೆ ನಿರ್ವಹಣೆ ಮಾಡಿದ್ರು. ಆ ಎಲ್ಲ ನಿಯಮವನ್ನು ಗಾಳಿಗೆ ತೂರಿ ಜನ ಅಂದ್ರೆ ಗಾಡಿ ಚೆಕ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿ ಇಲ್ಲ ಸ್ಥಳದ ಒಂದು ಆರೋಪ ಮಾಡಿ ಅವರಿಗೆಲ್ಲ ಅಮಾನತ್ ಮಾಡೋಕ್ಕೆ ಈ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಕಾರಣ ಆಗಿರ್ತಾರೆ. ಉದಾಹರಣೆ, ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿರುವಂಥ ಸೆಕೆಂಡ್ ಡಿಪೋಲ್ಲಿ ಜಾನ್ಸನ್ ಕಂಡಕ್ಟರ್ ಇದ್ದರು. ಅವರಿಗೆ ಹಿಂದೆ ನಡೆದಿರುವಂಥ ಸಮಸ್ಯೆ ನಾವು ಮೇಲಾಧಿಕಾರಿಗಳಿಗೆ ನಮ್ಮದು ವ್ಯವಸ್ಥಾಪನೆ ನಿರ್ದೇಶಕರಿಗೆ ತಿಳಿಸಿದ್ದೀವಿ. ಇಲ್ಲಿವರೆಗೆ ಯಾವುದೇ ಒಂದು ರೇಟಿಂಗಲ್ಲಿ ಕೊಟ್ಟಿದ್ದೀವಿ ನಾವು, ಅವರಿಗೂ ಯಾವುದೇ ಒಂದು ನ್ಯಾಯ ಕೊಡುವಂಥ ಕೆಲಸ ಮಾಡಿಲ್ಲ. ಹೀಗೆ ಮುಂದುವರೆದರೆ
ಬೀದರ್ ಜಿಲ್ಲಾ ಬಂದ್ ಕರೆ ಕೊಟ್ಟು ನಾವು ಈ ಹೋರಾಟ ಮುಂದುವರಿಸಬೇಕಾಗುತ್ತೆ. ನಮ್ದೇನು ಬೇಡಿಕೆಗಳು ಇದ್ರಲ್ಲ ಹೊಳಿ ಈ ಬೇಡಿಕೆ ಎಲ್ಲ ಸಂಪೂರ್ಣವಾಗಿ ಒಂದು ವಾರದಲ್ಲಿ ಏನಾದ್ರು ಮಾಡಿಲ್ಲ ಅಂತಂದ್ರೆ ಬೀದರ್ ಜಿಲ್ಲಾ ಬಂದ್ ಕರೆ ಕೊಟ್ಟು ನಾವು ಹೋರಾಟ ಮಾಡಲು ಕಟಿಬದ್ಧರಾಗಿದ್ದೀವಿ ಅಂತೇಳಿ ನಿಮ್ಮ ಮಧ್ಯಮ ಬಂಧನ ಹೇಳಲು ಇಷ್ಟಪಡಿಸ್ತೀವಿ.